ಸರ್ ಸಹಜವಾಗಿ ಅವತ್ತಿನ ಕಲ್ಪನೆಯಲ್ಲಿ ರಾಜ್ಕುಮಾರ್ ಅವರಿಗೆ ಮತ್ತು ವಿಷ್ಣುವರ್ಧನ್ ಅವರಿಗೆ ಮಾಡುವಂಥದ್ದಾಗಿತ್ತು. ಅದಾದ ನಂತರ ಆ್ಯಸ್ ಪುನೀತ್ ಸರ್ಗೆ ಮತ್ತು ಶಿವಣ್ಣ ಅವ್ರಿಗೆ ಅಂತ ಆಯಿತು. ಕಡೆಗೂ ಆ ಕಥೆನ ಈಗ ಮಾಡಿದರೆ ಈಗಿನ ಸಂದರ್ಭಕ್ಕೆ ಯಾರಿಗೆ ಮಾಡ್ಬೋದು ಎಸ್ ನಾರಾಯಣ್ ಸರ್ ಅನ್ನೋಂಥ ಕುತೂಹಲ ಸರ್. ಸಾಧ್ಯತೆಗಳ ಬಗ್ಗೆ ಹೇಳೋದಾದ್ರೆ ಇಲ್ಲ ಸರ್, ಯಾವಾಗಲೂ ಕೂಡ ಆ ಕಥೆ ಬರೆಯುವಾಗ ಅಣ್ಣವ್ರು ಹೇಳ್ತಿರ್ತಾರೆ ಒಂದು ಮಾತು, ಕಥೆ ನೀವು ಬರೀತೀರಿ, ಆ ಕಥೆ ಒಬ್ಬ ನಾಯಕನಿಗೋಸ್ಕರ ಬರೆಸ್ಕೊಳ್ಳುತ್ತೆ, ಆ ನಾಯಕ ಬಂದು ಆ ಪಾತ್ರ ಮಾಡ್ತಾನೆ ಅಂತ ಹೇಳಿದ್ರು. ಉದಾಹರಣೆಗೆ ಚಂದ್ರ ಚಕೋರಿ ನಾನು ಯಾರಿಗೋ ಬರೆದಿದ್ದ ಕಥೆ, ಮುರಳಿ ಬಂದು ಆ್ಯಕ್ಟ್ ಮಾಡಿದ್ರು, ಅದರಲ್ಲಿ ದೊಡ್ಡ ಹಿಟ್ಟಾಯಿತು, 75 ವಾರ ಹೋಯಿತು. ಹಾಗಾಗಿ ಈ ಕಥೆ ಯಾರು ಕೂತಿದೆಯೋ ಗೊತ್ತಿಲ್ಲ, ಇದು ಯಾರಿಗೋಸ್ಕರ ಕಾದಿದೆಯೋ ಗೊತ್ತಿಲ್ಲ. ಅದು ಯಾರೇ ಮಾಡಿದ್ರು 2 ದೊಡ್ಡ ಮಾಸ್ ಹೀರೋಗಳು ಬೇಕು, ಅದಕ್ಕೆ 2 ಮಾಸ್ ಹೀರೋಗಳು ಮಾತ್ರ ಮಾಡೋಕ್ಕೆ ಸಾಧ್ಯ. ಅದು ಎಸ್ ಸರ್, ಫೈನಲಿ ಅಂದರೆ ಒಂದು 50ನೇ ಸಿನಿಮಾದ ಸಂದರ್ಭಕ್ಕೆ ನಿಮ್ಮ 34 ವರ್ಷಗಳ ಜರ್ನಿಯಲ್ಲಿ ಕೇಳ್ತಾ ಇರ್ತಕ್ಕಂಥ ಈ ಚೆಲುವಿನ ಚಿತ್ತಾರ ಆಗಿರ್ಬೋದು, ಚೈತ್ರದ ಪ್ರೇಮಾಂಜಲಿ, ಚಂದ್ರ ಚಕೋರಿ, ನಿಮ್ಮ ಸಿನಿಮಾಗಳು ಇದೇ ಒಂದು ಜಾನರಲ್ಲಿ ಟೈಟಲಲ್ಲಿ ರೆಪ್ರೆಸೆಂಟ್ ಆಗ್ತಾ ಇತ್ತು. ಬಟ್ ಈಗ ಇದನ್ನು ಮೀರಿ 5D ಈಗಿನ ಕಾಲಘಟ್ಟಕ್ಕೆ ಆಗುವಂಥ ಕತೆ, ಸೊ ಎಷ್ಟು ಡಿಫ್ರೆಂಟಾಗಿ ಆಡಿಯನ್ಸ್ನ ಸೆಳಿಬೋದು ಅನ್ನುವಂಥದ್ದು ಸರ್. ಇಲ್ಲ, ಯಾವತ್ತೂ ಕೂಡ ನಮ್ಮ ಆಡಿಯನ್ಸು ಕಂಟೆಂಟ್ ಬೇಸ್ಡ್ ಸಿನಿಮಾಗಳನ್ನು ಸ್ವೀಕರಿಸಿದ್ದಾರೆ. ನಾನು ನೋಡ್ತಾ ಇದ್ದೀನಿ ಇತ್ತೀಚೆಗೆ. ಅದೇ ರೀತಿ ಇದು ಕಂಟೆಂಟ್ ಬೇಸ್ಡ್, ಇದು ನಮಗೆ ಹತ್ತಿರವಾಗಿದೆ ಅಂತ ಅವ್ನಿಗೆ ಅನ್ನಿಸ್ದಾಗ ಅದನ್ನು ಅವನು ಅಪ್ಕೊಳ್ತಾನೆ. ಆ ನಂಬಿಕೆ ಮೇಲೆ ಈ ಸಿನಿಮಾ ನಾವು ನಿರ್ದೇಶನ ಮಾಡಿದ್ದೀನಿ. ತುಂಬ ಹತ್ತಿರ ಆಗುತ್ತೆ ಜನಕ್ಕೆ ಈ ಕಥೆ. ಫೈನಲಿ ಆಡಿಯನ್ಸ್ಗೆ ಏನು ಹೇಳ್ತೀವಿ ಸರ್? ಕನ್ನಡ ಪ್ರೇಕ್ಷಕರು ಕನ್ನಡ ಚಿತ್ರಗಳನ್ನು ಸದಾ ಪ್ರೋತ್ಸಾಹಿಸ್ತಾರೆ, ಸದಾ ಇಷ್ಟಪಡ್ತಿರ್ತಾರೆ. ನಾನು ಕೂಡ ಬಹಳಷ್ಟು ಚಿತ್ರಗಳನ್ನು ಚಿತ್ರಮಂದಿರದಲ್ಲಿ ಹೋಗಿ ನೋಡ್ತಾ ಇರ್ತೀನಿ. ನಾನು ನಿರ್ದೇಶಕನಾದರೂ ಕೂಡ ನಿರ್ದೇಶಕ ಅನ್ನೋದನ್ನು ಬಿಟ್ಟು ಒಬ್ಬ ಪ್ರೇಕ್ಷಕನಾಗಿ ಭಾಳಷ್ಟು ಕನ್ನಡ ಚಿತ್ರಗಳನ್ನು ನೋಡ್ತಾ ಇರ್ತೀನಿ. ಎಷ್ಟೇ ಪರಭಾಷೆ ಸಿನಿಮಾಗಳು ಬಂದರೂ ಕೂಡ ನಮ್ಮ ಚಿತ್ರಗಳನ್ನು ನಮ್ಮ ಪ್ರೇಕ್ಷಕರು ಯಾವತ್ತೂ ಕೈ ಬಿಟ್ಟಿಲ್ಲ. ಹಾಗಾಗಿ ನೀವುಗಳು ಬೆಳೆಸಿ ಒಂದಷ್ಟು ಸ್ಟಾರ್ಗಳನ್ನು ನಮಗೆ ಕೊಡಿ ಅಂತ ಪ್ರೇಕ್ಷಕರನ್ನ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್ ಸರ್. ಒಳ್ಳೆಯದು. ನಮಸ್ಕಾರ. ಇದಿಷ್ಟು ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಅವರ ಮಾತಾಗಿರ್ತಕ್ಕಂಥದ್ದು. ಅವರ 50ನೇ ಸಿನಿಮಾದ ಜರ್ನಿ ಸಂದರ್ಭದಲ್ಲಿ ಇಡೀ ಚಿತ್ರೋದ್ಯಮದ ಬೆಳವಣಿಗೆಗಳು ಜೊತೆಗೆ ತಮ್ಮ ಕಥೆಗಳ ಬಗ್ಗೆ ಕೂಡ TV9 ಜೊತೆ ಮಾತನಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಷ್ಣು ಜೊತೆ ಮಾಲ್ತೇಶ್ ಚೆಗ್ಗೇನ್, TV9 ಬೆಂಗಳೂರು.